ಹಾಯ್ ಎವ್ರಿವನ್, ನೇಮಕಾತಿಗೆ ಹೊಸ ಸಂಕಷ್ಟ ಏನು, ಲೇಟೆಸ್ಟ್ ಮಾಹಿತಿ ಏನು ಅಂತ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೇಮಕಾತಿ ಪ್ರಕ್ರಿಯೆ ನಿನ್ನೆ ಶುರು ಮಾಡಬೇಕು ಅಂತ ಇತ್ತು. ಬಟ್ ಕಾಂಗ್ರೆಸ್ ಮಟ್ಟದಲ್ಲಿ ದೊಡ್ಡ ಬೆಳವಣಿಗೆ ನಡೀತಾ ಇದೆ. ಒಂದು ಆಯಾ ಸಮುದಾಯದ ವಿರೋಧ ಮಾಡ್ತಾ ಇದ್ದಾರೆ. ಲೈಕ್ ಈಗ ಇರೋದು 50% ಅಡಿ ನೇಮಕಾತಿ ಮಾಡಿದ್ರು ಕೂಡ ಅದಕ್ಕೂ ರಿಸರ್ವೇಶನ್ ಕೊಡಿ ಅಂತ ಇದು ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ. ನಂತರ ಹೈಕಮಾಂಡ್ ಡಿಸೈಡ್ ಕೂಡ ಮಾಡಬೇಕಾಗುತ್ತೆ. ಪ್ಲಸ್ ಸಚಿವ ಸಂಪುಟದಲ್ಲಿ ಕೂಡ ತೀರ್ಮಾನ ಮಾಡ್ತೀವಿ ಅಂತ ಅಂದ್ರು. ಬಟ್ ಅದು ಕೂಡ ಡಿಲೇ ಆಗ್ತಿದೆ. ಹಾಗಾಗಿ ನೇಮಕಾತಿ ದೊಡ್ಡ ಪೆಟ್ಟು ಬಿದ್ದಿದೆ. ಮತ್ತೆ ಇಲ್ಲಿ ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ ಅಂತ ಲೈಕ್ ಕಾಂಗ್ರೆಸ್ ಅವರು. ಲೈಕ್ ಒಳ ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕರು ಮಾಡ್ತಾ ಇದ್ದಾರೆ. ಮಾರ್ಚ್ 12ರಂದು ಲೈಕ್ ಫ್ರೀಡಂ ಪಾರ್ಕ್ ಪ್ರತಿಭಟನೆ ಕೂಡ ಮಾಡ್ತಾರೆ. ಜಾರಿ ಮಾಡದೆ ಭರ್ತಿ ಮಾಡಬಾರ್ದು ಅಂತ ಹೇಳಿ. ಒಳ ಮೀಸಲಾತಿ ವಿಧೇಯಕವು ರಾಜ್ಯಪಾಲರ ಸಹಿ ಪಡೆದು ಅನುಮೋದನೆಗೊಂಡಿದೆ. ಅದು ಸಂತೋಷವಾಗಿರುತ್ತೆ. ಅದರ ಅನ್ವಯ ಅನುಮೋದನೆ ಆಗಿದೆ. 56,000 ಹುದ್ದೆಗಳಿಗೆ ಭರ್ತಿ ಮಾಡಬೇಕೆಂಬ ಸಂಪುಟ ಸಭೆಯ ತೀರ್ಮಾನ ಸಂವಿಧಾನ ವಿರೋಧ ಆಗಿದೆ. ಈ ಮೂಲಕ 35 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ಮಹಾದ್ರೋಹ ಮಾಡಿದೆ. ಸರ್ಕಾರ ಈ ತೀರ್ಮಾನವನ್ನು ಸರಿ ಮಾಡಬೇಕು ಅಂತ ಹೇಳಿ ನಾವು ಉಗ್ರವಾಗಿ ಖಂಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪ್ಲಸ್ ಲೈಕ್ ಹುನ್ನಾರ ನಡೆದಿದೆ. ನೇಮಕಾತಿ ತಕ್ಷಣ ಹಿಂಪಡಿಬೇಕು, ಒಳ ಮೀಸಲಾತಿ ಕಡ್ಡಾಯವಾಗಿ ಜಾರಿ ತರಬೇಕು, ನೇರ ನೇಮಕಾತಿ, ಬಡ್ತಿ ನೇಮಕಾತಿ, ಮುಂಬಡ್ತಿ, ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಯಲ್ಲಿ ಕೂಡ 2001ರ ಹಿಂದಿನ ಲೈಕ್ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಈ ನಿಯಮ ಬಂದ್ಬಿಟ್ಟು 2001ರ ನಂತರ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಮುಂದುವರಿಸಬೇಕು, ಹಾಗೂ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತೇಳಿ ಒತ್ತಾಯ ಕೂಡ ಮಾಡಿದ್ರು. ಸಾಕಷ್ಟು ಜನ ಕೂಡ ಇದು ಪ್ರತಿಭಟನೆ ಕೂಡ ಮಾಡ್ತಾ ಇದಾರಂತೆ. ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆ ಕೂಡ ಆಗಿದೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಸರ್ಕಾರಕ್ಕೆ ಕಂಗಂಟು ಆಗಿದೆ. ನೋಡೋಣ ಬನ್ನಿ ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಏನು. ಆಲ್ರೆಡಿ ಆರ್ಥಿಕ ಇಲಾಖೆ ಎಲ್ಲ ಅನುಮೋದನೆ ಕೊಟ್ಟಿದೆ. ಬಟ್ ಈ ಒಂದು ಹೊಸ ಸಂಕಷ್ಟ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಶುರುವಾಗಿದೆ, ಒಳ ಮೀಸಲಾತಿದ್ದು. ಬಟ್ 50% ಅಡಿ ನೇಮಕಾತಿ ಯಾವ ರೀತಿ ಮಾಡ್ತಾರೆ, ಲೈಕ್ ಹೋಲ್ಡ್ ಮಾಡೋದು ಓಕೆ. ಬಟ್ ಒಳ ಜಗಳ ಶುರುವಾಗಿದೆ. ಆಯಾ ಲೆಫ್ಟ್ ರೈಟ್ ಸಂಘಟನೆಗಳು ಕೂಡ ಇದಾವೆ. ಲೈಕ್ ಲೆಫ್ಟ್ ರೈಟ್ ಸಂಘಟನೆಗಳು ಕೂಡ ಇದಾವೆ. SC ಒಳ ಮೀಸಲಾತಿ ಅಂಡರು ರೈಟ್ ಲೆಫ್ಟ್ ಕೂಡ ಇದ್ದಾರೆ. ಅವರವರ ಮಧ್ಯೆನೇ ಜಟಾಪಟಿ ಕೂಡ ಆಗಿದೆ ಕಾಂಗ್ರೆಸ್ ಅಲ್ಲಿ. ಅದು ದೊಡ್ಡ ಸಂಕಷ್ಟ ಕೂಡ ಬಂದಿದೆ. ಆಯ್ತಾ. ಮತ್ತೆ 400 ಹೊಸ ಪಶು ವೈದ್ಯಾಧಿಕಾರಿ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿ ಸಚಿವ ಕೆ ವೆಂಕಟೇಶ್ ಅವರು ಕೂಡ ಹೇಳಿದ್ದಾರೆ. ಲೈಕ್ ಕಾಯಂ ಹುದ್ದೆಗಳ ನೇಮಕಾತಿ ಕೂಡ ಮಾಡ್ತೀವಿ, ಸಾಕಷ್ಟು ಜನಕ್ಕೆ ಕೊರತೆ ಕೂಡ ಇದೆ. ಹಾಗಾಗಿ 400 ಪಶು ವೈದ್ಯಕೀಯ ಹುದ್ದೆಗಳು ಮತ್ತೆ 300 ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಹೇಳಿಕೆ ಕೊಡ್ತಾರೆ. ಪ್ಲಸ್ ಉಪನ್ಯಾಸಕರ ನೇಮಕಾತಿ, 15,000 ಶಿಕ್ಷಕರ ನೇಮಕಾತಿ ಕುರಿತು ಮಾನ್ಯ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದು ಚರ್ಚೆಯಾದ ವಿಷಯ. ಥ್ಯಾಂಕ್ ಯು.